ಇಲ್ಲೇನಂತ ಕೊಟ್ಟವ್ರೆ 7 ಪವರ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ 9 ಈಕ್ವಲ್ ಟು 1 ಅಂತ ಕೊಟ್ಟವ್ರೆ. ಎಕ್ಸ್ ಕಂಡುಹಿಡಿಬೇಕು. ಈ 1 ಏನಂತ ಬರಿಬೋದು, ಯಾವುದೇ ಪವರ್ 0 1 ಅಂತ ಬರಿಬೋದು. 2 ಪವರ್ ಆಫ್ 0 ಅಂದ್ರೆ 1, 5 ಪವರ್ ಆಫ್ 0 ಅಂದ್ರೆ 1, 10 ಪವರ್ ಆಫ್ 0, 1000 ಪವರ್ ಆಫ್ 0, 100 ಪವರ್ ಆಫ್ 0 ಎಲ್ಲ ಒಂದಾಗಿರ್ತದೆ. ಹಂಗಾಗಿ ಇದನ್ನ ಕಡೆ ಅದೇ ಥರ ಬರೆದ್ಬಿಟ್ಟು 7 ಪವರ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ 9 ಈಕ್ವಲ್ ಟು 7 ಪವರ್ ಆಫ್ 0 ಅಂತ ಬರಿಬೋದು. ಇಲ್ಲೂ ಬೇಸ್ 7 ಇಲ್ಲೂ ಬೇಸ್ 7 ಆಗಿರೋದ್ರಿಂದ ಈ ಪವರ್ ಇದನ್ನು ಕಾಮನ್ ತೆಗಿಬೋದು. ಅಲ್ಲಿಗೆ ಅದೆರಡು ಸಮ ಆಗಿರ್ತದೆ. ಪವರುವೆ ಬೇಸ್ ಕಾಮನ್ ಆಗಿರೋದ್ರಿಂದ ಎಕ್ಸ್ ಸ್ಕ್ವೇರ್ ಮೈನಸ್ 9 ಈಕ್ವಲ್ ಟು 0 ಆಗಿರ್ತದೆ. ಮೈನಸ್ 9 ಆ ಕಡೆ ಬಂದಾಗ ಎಷ್ಟು, ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು ಪ್ಲಸ್ 9 ಆಯ್ತದೆ. ಎಕ್ಸ್ ಸ್ಕ್ವೇರ್ನೇನಂತ ಬರಿಬೋದು, ಇದು 9ನ ಏನಂತ ಎಕ್ಸ್ ಸ್ಕ್ವೇರ್ 9 ಅಂದರೆ ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು 9ನ ಇದು ಏನು 3 ಸ್ಕ್ವೇರ್ ಅಂತ ಬರಿಬೋದು. ಇವಾಗ ಎಕ್ಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 3 ಅಂತ ಆಯ್ತದೆ. ಯಾಕೆಂದರೆ ಪ್ಲಸ್ 3 ಸ್ಕ್ವೇರ್ ಆದರೂ ಅದು 9 ಆಯ್ತದೆ, ಮೈನಸ್ 3 ಸ್ಕ್ವೇರ್ ಆದರೂ ಅದು 9 ಆಯ್ತದೆ. ಹಂಗಾಗಿ ಎಕ್ಸ್ ವ್ಯಾಲ್ಯೂ ಪ್ಲಸ್ ಆರ್ ಮೈನಸ್ 3 ಅಂತ ಆಯಿತು. ಬಾಯ್.